ದಯವಿಟ್ಟು ಎಲ್ಲ ಲೈನ್ ನಿಂತ್ಕೊಂಡು ಲಘುಪಾರ ತಗೋಬೇಕಂತ ಕೇಳ್ಕೊಳ್ತೇವೆ. ಇವತ್ತಿನ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಡೀನ್ ಮೇಡಮ್ ಅವರು ಮಾತಾಡಬೇಕಾಗಿದೆ. ವಿಜಯರಾಜ್ ಸರ್ ಇವತ್ತು ಈ ಸಮಾರಂಭವನ್ನು ಕುರಿತು ಡೀನ್ ಮೇಡಮ್ ಅವರು ಮಾತಾಡಬೇಕಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಹಾರೈಕೆಗಳು.
ಎರಡು ವಿಷಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಮೊದಲನೇದು, ನಾವು ನಮ್ಮ ದೇಶ 28 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪಡೀತು, ಅಂದರೆ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೀತು. ಇದಕ್ಕೆ ಅನೇಕ ಬಲಿದಾನಗಳು ನಡೆದಿವೆ. ಇಂದಿನ ಈ ಸಮಾಜದಲ್ಲಿ ನಮಗೆ ಹೊಸ ಹೊಸ ರೀತಿಯ ಚಾಲೆಂಜ್ಗಳು ಎದುರಾಗಿವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ವ್ಯಸನಗಳು. ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು ಮದ್ಯಪಾನ ಇರಬಾರ್ದು ಅಂತ. ಇಂದಿನ ಯುವಜನತೆಯಲ್ಲಿ ನಾವು ಮದ್ಯಪಾನದ ಜೊತೆಗೆ ಮಾದಕ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಒಂದು ಮೊಬೈಲ್ ಏನೋ ಒಂದು ಅಡಿಕ್ಷನ್ಸ್ ಅನ್ನೋದನ್ನ ಬಹಳ ನೋಡ್ತೀವಿ. ದಯವಿಟ್ಟು ಪ್ರಸವ ತಗೊಳ್ಳಿ, ಹಾಗೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಗಳು ಅಥವಾ ಗಂಡಸರಾಗಿ ತಮ್ಮ ಮಕ್ಕಳಲ್ಲಿ ಅಥವಾ ತಮ್ಮ ಅಕ್ಕಪಕ್ಕದವರಲ್ಲಿ ಇಂತಹ ವ್ಯಸನಗಳಿದ್ರೆ ಅದನ್ನ ಸ್ವಲ್ಪ ಕಿವಿಮಾತು ಹೇಳೋಕ್ಕೆ ಈ ದಿನ ನೀವೆಲ್ಲರೂ ಒಂದು ಪಣ ಕೊಡಿ ಅಂತ ನಾನು ಕೇಳಕ್ಕೆ ಬಯಸ್ತೀನಿ. ನಾನು ಒಂದು ಮಾತು ನನಗೆ ಗೊತ್ತಾಯಿತು. ನಮ್ಮ ಆಸ್ಪತ್ರೆಯಲ್ಲಿರೋ ರೋಗಿಗಳಲ್ಲಿ ಅನೇಕರು ಆಲ್ಕೋಹಾಲ್ ಅಡಿಕ್ಷನ್ ರಿಲೇಟೆಡ್ ಡಿಸೀಸಿಂದ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೆ ನಮ್ಮ ವೈದ್ಯರನ್ನ. ಇಲ್ಲಿ ಅನೇಕ ಕಾಮನೆಸ್ಟ್ ಡಿಸೀಸ್ ಏನು, ಲಿವರ್ ಫೇಲ್ಯೂರು ಅಥವಾ ಲಿವರ್ ರಿಲೇಟೆಡ್ ಪ್ರಾಬ್ಲಮ್. ಅಫ್ಕೋರ್ಸ್ BP ಇರ್ಬೋದು, ಶುಗರ್ ಇರ್ಬೋದು, ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಈ ಮದ್ಯಪಾನದ ಅತಿಯಾದ ಮದ್ಯಪಾನ ಸೇವನೆ ಬೆಳಗಿಂದ ಬರುವಂಥ ಕಾಯಿಲೆಗಳು ಅತಿ ಹೆಚ್ಚಾಗಿದೆ ಅಂತ ನಾನು ಬಹಳನೇ ಕೇಳಾಯಿತು. ನೋಡಿ, ನಮ್ಮ ಇಲಾಖೆ ಅಂದರೆ ESI ಕಾರ್ಪೊರೇಷನ್ ಇಂತಹ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕೊಟ್ಟಿದೆ. ನಿಮಗೆ ಎಲ್ಲರಿಗೂ ಆರೋಗ್ಯ ವ್ಯವಸ್ಥೆಯನ್ನು ಕೊಟ್ಟಿದೆ. ಆದರೆ ಇದರಲ್ಲಿ ನಮಗೆ ಇಂಥ ಅಡಿಕ್ಷನ್ನಿಂದ ಬರುವಂಥ ಕಾಯಿಲೆಗಳು ಜಾಸ್ತಿ ಅಂತ ತಿಳ್ಕೊಂಡಾಗ ನಮ್ಗೆ ಏನಿಸುತ್ತೆ ಹೇಳಿ, ಇದನ್ನು ತಡೆಗಟ್ಬೋದಲ್ವಾ ಅನಿಸುತ್ತೆ. ಸೊ ಈ ದಿನ ಇಲ್ಲಿ ನೆರೆದಿರೋ ಪ್ರತಿಯೊಬ್ಬರು ನೀವು ಸ್ವಲ್ಪ ನಿಮ್ಮ ಸುತ್ತಮುತ್ತ ಇರೋರಿಗೆ ಕಾಳಜಿ ಕೊಡಿ. ಏನಂತಾರೆ, ಹೇಳ್ತೀವಿ ಅವ್ರು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಅಂತ. ಸೊ ನಿಮ್ಮದು ಅಂದರೆ ನಾವು ಯೋಚನೆ ಮಾಡಬೇಕು. ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ದಿವಸ ಎಲ್ಲರೂ ಸೇರಿ ಬ್ರಿಟಿಷರೇ ನೀವು ಭಾರತ ಬಿಟ್ಟು ಹೋಗಿ ಅಂದ್ಬಿಟ್ಟ ಹೊರಟೋದ್ರ? ಇಲ್ಲ. ಕ್ವಿಟ್ ಇಂಡಿಯಾ ಚಳವಳಿ ನಡೆದ 1942ರಲ್ಲಿ ಅಲ್ಲಿಂದ 5 ವರ್ಷಗಳ ಕಾಲ ಅವಿರತವಾಗಿ ಅನೇಕರು ಪ್ರಾಣ ತೆತ್ತು ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಸೊ ನಮ್ಮ ದೇಶ ಯಂಗ್ ಕಂಟ್ರಿ ಅಂತ ಹೇಳ್ತಾರೆ. ಅಂದರೆ ಆಲ್ಮೋಸ್ಟ್ 40% ಭಾರತೀಯರು 30 ವಯಸ್ಸಿಗಿಂತ ಚಿಕ್ಕವರು. ಸೊ ಇವರು ಮುಂದೆ ನಮ್ಮ ದೇಶನ ಬೆಳೆಸಬೇಕಾಗಿರೋರು. ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಹಾಕಿಕೊಡಿ. ಇಲ್ಲಿ ನಡೆದಿರೋ ತಾಯಂದಿರು ಅವ್ರಿಗೆ ಊಟ ಬಟ್ಟೆ ಕೊಡ್ತೀರಾ, ತಂದೆ ಶಿಕ್ಷಣ ಕೊಡ್ತೀರಾ, ಮತ್ತೆ ಒಂದು ಒಳ್ಳೆ ಜೀವನ ಕಲ್ಪಿಸ್ಕೊಡ್ತೀರಾ. ಇದಲ್ಲದೆ ಅವರ ಮನಸ್ಸಿನ ಬಗ್ಗೆ ಒಂಚೂರು ಗಮನ ಕೊಡಿ. ಅವರು ಇಂತಹ ವ್ಯಸನಗಳಿಗೆ ದಾಸರಾಗಬಾರ್ದು. ಇದು ಮೊದಲನೇದು. ಎರಡನೇದು ಪ್ರದೂಷಣೆ, ವಾತಾವರಣದ ಪ್ರದೂಷಣೆ. ನಾವು ಎಲ್ಲೇ ಹೋದಾಗಲೂ ನೋಡ್ತೀವಿ ಅಲ್ಲೇ ಬಿಸಾಕಿರ್ತೀವಿ. ಇವಾಗ ಕೇರಳದಲ್ಲಿ ದುರಂತ ಆಯಿತು. ಏನಕ್ಕೆ ರಿಯಾಕ್ಟಿಂಗ್ ಆಯಿತು? ಪ್ರಕೃತಿನ ನಾವು ಎಷ್ಟು ಜನ ಪೋಷಣೆ ಮಾಡ್ತಾ ಇದ್ದೀವಿ. ಇದು ಇನ್ನೊಂದು ಎರಡನೇ ವಿಷಯ. ಈ ದಿನ ತಾವೆಲ್ಲರೂ ನಿಮ್ಮ ಕೈಲಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡಿ ಅಂದರೆ ದುಡ್ಡು ಕೊಡಿ ಅಂತಲ್ಲ. ಈಗ ಯಾರೋ ಒಬ್ರು ಕಸ ಬಿಸಾಕಿರ್ತಾರೆ, ತೆಗೆದು ಹಾಕಿ. ಆಮೇಲೆ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ. ಆದಷ್ಟು ಗಿಡ ಮರಗಳಿಗೆ ಪೋಷಣೆ ಕೊಡೋಕ್ಕೆ ಪ್ರಯತ್ನ ಮಾಡಿ. ಒಂದೇ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವತ್ತಿನ ಜೀವನ ನಮ್ದಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡೆದಿರೋದು. ನಾವು ನಾಳೆ ನಮ್ಮ ಮಕ್ಕಳಿಗೆ ಏನು ಬಿಟ್ಟು ಹೋಗ್ತೀವಿ? ನಮ್ಮ ದೇಶನೆಲ್ಲ ಕಲುಷಿತಗೊಳಿಸಿ ಎಲ್ಲಾನು ಹಾಳಾಗಿ ಅಂತ ದೇಶ ಬಿಟ್ಟು ಹೋಗ್ತೀರಾ? ಇಲ್ಲ. ಎಲ್ಲರೂ ನಾವು ಇವತ್ತು ಇರ್ತೀವಿ, ನಾಳೆ ಇರೋದಿಲ್ಲ. ಆದರೆ ಈ ಇರೋ ದಿವಸ ಮುಂದಿನ ಪೀಳಿಗೆಗೆ ಆರೋಗ್ಯದಾಯಕವಾಗಿ ಉತ್ತಮವಾಗಿ ಮಾಡುವಂಥದ್ದು ಮಾಡಿ ಅಂತ ಎಲ್ಲರನ್ನೂ ಬೇಡ್ಕೊತೀವಿ. ನಿಮ್ದು ಇನ್ನೊಂದು ಹೊಸ ಆರಂಭ ಮಾಡ್ತಾ ಇದ್ದೀವಿ, ಅದು APHC ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ. ಕಾರ್ಮಿಕ ಇಲಾಖೆ ESI ಕಾರ್ಪೊರೇಷನ್ ಇಂದ ಇದು ದೊಡ್ಡ ರೀತಿಯಲ್ಲಿ ನಡೆಯುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅಂದರೆ ನಮಗೆ ಒಂದು ಕಾಯಿಲೆ ಬರೋಕ್ಕೆ ಮುಂಚೆನೆ ಅದನ್ನ ನಾವು ತಡೆಗಟ್ಟಿದ್ರೆ ನಮ್ಮ ಜೀವನ ಉತ್ತಮವಾಗಿರುತ್ತೆ. ಕಾಯಿಲೆ ಬಂದರೆ ಟ್ರೀಟ್ಮೆಂಟ್ ತಗೊಂಡು ಆಸ್ಪತ್ರೆ, ಐಡಿಯಲ್ಲಿ ಹೇಳಬೇಕು ಅಂದರೆ ಆಸ್ಪತ್ರೆನೇ ಇರಬಾರ್ದು. ಆದರೆ ಹಾಗಾಗಲ್ಲ. ಅನೇಕ ಕಾಯಿಲೆಗಳು 50% ಆಫ್ ದ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆರ್ ಡಿಟೆಕ್ಟೆಡ್ ಅಲ್ಲಿ. ಈ ದಿವಸದಿಂದ ಎಲ್ಲರೂ ಕೇಳ್ಕೊತೀವಿ, ನೀವು ಯಾರ್ಯಾರಿಗೆ ಕಾರ್ಡ್ ಇದೆ ಅವರೆಲ್ಲ ಬಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅನ್ನುವಂಥ
ಒಂದು ಹೊಸ ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ದೀವಿ. ಅದರಲ್ಲೂ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಎರಡು ನನ್ನ ಬೇಡಿಕೆಗಳನ್ನು ನೀವು ಈಡೇರಿಸ್ತೀರಾ ಅಂತ ಹೇಳಿಕೊಂಡು ನಾನು ಮಾತನಾಡಿಸ್ತೀನಿ. ಇವತ್ತಿನ 70ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯ ಇಲ್ಲಿ ಡಿ ಮೇಡಮ್ ಅವರು ಮಾತಾಡೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿ ನೆರೆದಿರುವಂಥ ವೈದ್ಯಾಧಿಕಾರಿಗಳು, ನರ್ಸಿಂಗ್ ಕ್ಷೇತ್ರದವರು, ಸೆಕ್ಯೂರಿಟಿಯವರು, ಹೌಸ್ಕೀಪಿಂಗರು, ಪ್ರತಿಯೊಬ್ಬರು ಪೇಷಂಟ್ ಅಟೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೆ ನಮ್ಮ ಸೆಕ್ಯೂರಿಟಿಯವರು ಮಾರ್ಕ್ ಪಾಸ್ ಮಾಡಿದ ಅವ್ರಿಗೂ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀವಿ. ಹಾಗೆ ಈ ಆಸ್ಪತ್ರೆ ಕಡೆಯಿಂದ ಲಘು ಪೌರವನ್ನು ವಹಿಸಲಾಗಿದ್ದು ಎಲ್ಲರೂ ತೆಗೆದುಕೊಳ್ಳಬೇಕಾಗಿ ಧನ್ಯವಾದ.